ಮುಂಜಾಲಿನೇ ಎದ್ದು ಈ ಮನೆ ಬದುಕು ಮಾಡೋವಷ್ಟೊತ್ತಿಗೆ ಸಾಕಾಗೋತೇಯವ. ಅಲ್ಲ, ನಾನು ಇಟ್ ಮನೆ ಬದುಕಿಗೆ ಹಿಂಗೆ ಅಂತೀವ್ನಿ, ಇನ್ನು ದೊಡ್ಡ ದೊಡ್ಡ ಮನೆಗಳ್ನೆಲ್ಲ ಇಟ್ಕೊಂಡಿರ್ತಾರಲ್ಲ, ಆ ಮರ್ಗಿತ್ಯಾರಂಗೆ ಬದುಕು ಮಾಡ್ಯಾರೋ ಏನು. ದೊಡ್ಡ ದೊಡ್ಡ ಮನೆ ಕಟ್ಸಿರ್ತಾರೆ ಅಂದಮೇಲೆ ಅದು ತಕ್ಕಂಗೆ ಹಾಳು ಕಾಳುಗಳ್ನು ಇಟ್ಕೊಂಡಿರ್ತಾರೆ ಯವ್ವ. ಏನ್ ಬೇಷ್ ಅಂತಕ್ಕ ಮುಂಜಾಲಿನೇ ಹಿಂಗ್ ಹೊರಗ್ ಕುಂತಿ? ಏನಿಲ್ ಬಾರಿ ಯವ್ವ ಗಿರ್ಜಿ, ಹಿಂಗೆ ಕೆಲ್ಸ ಮುಗೀತು, ಒಂದ್ ಇಟ್ ಕುಂತೀನಿ ನೋಡು. ಯವ್ವ ಶಾಂತಕ್ಕ, ಅಲ್ಲ ಅಡ್ಗೆನು ಮಾಡ್ಬಿಟ್ಟಿ ಏನು? ಅಲ್ಲ ಅಡ್ಗೆ ಮಾಡ್ಬಿಟ್ಟು ಕುಂತಿರಂಗದಿ? ಹೌದೇ ಯವ್ವ ಗಿರ್ಜಿ, ಇನ್ನೇನ್ ಬೇಸದೇನ್ ತಪ್ತತೇನು ಹೇಳ, ಬೇಸದೊಂದ್ ಬೇಯಿಸ್ಬಿಟ್ಟು ಹಿಂಗ್ ಕುಂತಾನ ನೋಡು. ಓ ಹಂಗಾರಲ್ಲ ಊಟ ಆತೇನ? ಇಲ್ ಬಿಡೆ ಯವ್ವ, ಇನ್ನ ಮಾಡಿಟ್ಟಿನ ಆಟಯ್ಯ. ಅಂದಂಗ ಶಾಂತಕ್ಕ, ಅದಿ ಕಮಲವ್ವರ ಮನಿ ಚಂಡು ಹರಿಯ ಕೇಳಿದ್ರಲ್ರಿ, ನೀವ್ ಹೊಂಟಿರೇನ್ ಮತ್ತ? ಒಲ್ ಬೇಯವ್ವ, ಅಕ್ಕಿ ಹೊಲ್ದಾಗ ಯಾರು ಹೋಗ್ಯಾರ? ಸರಿಯಾಗಿ ಪಗಾರ ಕೊಡೋದ್ ಗೊತ್ತಿಲ್ಲ, ತಲೆ ಹಿಡ್ಸ್ ಕೈ ಬಿಡ್ತಾಳ ಅಕ್ಕಿ. ಕ್ಯಾಸ್ ಒಂದ್ ನಿಂದ್ರದಂಗ್ ಕುಂದ್ರದಂಗ್ ಬದುಕು ಮಾಡಿಸ್ಕೊಂಡಾಳು. ಒಂದು ಚಾ ತಂದು ಕೊಡೋದ್ ಗೊತ್ತಿಲ್ಲ ಕೂಲಿಯರಿಗೆ, ಒಂದ್ ಇನ್ನ ಪಗಾರ ಕೊಡೋದ್ ಗೊತ್ತಿಲ್ಲ. ಇನ್ನ ಪಗಾರ ಅಂದ್ರೆ 2-3 ದಿವಸ ಹಿಂದೆ ಹಾಕಿ ಹಿಂದೆ ಮಾಡಿ ಕೊಡ್ತಾಳ. ಅಕ್ಕಿ ಹೊಲ್ದಾಗ ಯಾರು ಹೋಗಾರ ಉಂಟೆ? ನಾನಂತೂ ಹೋಗಕ್ಕಿಲ್ಲ ನೋಡು. ಹೌದ್ ಬಿಡ್ಬೇ ಶಾಂತಕ್ಕ, ಅದೇನ ದಿಟ ಐತಿ. ಅಂದಂಗ ನೀನ್ ಕೂಲಿ ಹೊಂಟಿ ಏನ? ಇಲ್ ಬೇ ಶಾಂತಕ್ಕ, ನಾನು ಹೊಂಟಿಲ್ಲೇ ಯವ್ವ. ಚೋಲ ಆತ್ ಬಿಡೇ ಗಿರ್ಜಿ, ಅಕ್ಕಿ ಹೊಲ್ದಾಗ ಯಾರು ಬದುಕು ಮಾಡ್ಯಾರ ಉಂಟು. ಹಂಗಾದ್ರೆ ಶಾಂತಕ್ಕ, ಅಕ್ಕಿ ಮಲ್ಲವ್ವ ಅದಾಳಲ್ರಿ, ಅಕ್ಕಿ ಹೊಲ್ದಾಗೂ ಚಂಡು ಹೂವ ಬಿಡ್ಸೋದೈತಿ ಅಂತ ಹೇಳಿದ್ಲ. ಅಕ್ಕಿ ಹೊಲ್ದಾಗ ಏನಾದ್ರು ಮತ್ತ ಬರ್ತೀರೇನ್ರಿ ನೀವು? ಹೌದೇ ಗಿರ್ಜಿ, ನಾನು ನಾಳೆ ಬರ್ತಾನ ನಡಿ. ಮಲ್ಲವ್ವ ನಂಗೂನು ಹೇಳಾಳ. ಓ ಹೌದೇನ್ರಿ, ಮಲ್ಲಕ್ಕರು ನಿಮ್ಗೂನೇ ಹೇಳಾರೇನ್ರಿ? ಚಲೋ ಆತ್ ಬಿಡ್ರಿ, ಹಂಗಾರ ನಾಳೆ ಹೋಗನೇನ್ರಿ? ಯವ್ವ ಹೋಗ ನಡ್ಬೇ, ಪಗಾರಾದ್ರೂ ಬರ್ತದ, ಈ ಕಾಯಿ ಪಲ್ಲೆ ಗೀ ಪಲ್ಲೆ ತಗೊಳಕಾದ್ರೂ ಬರ್ತದ. ಸರಿ ಬೇಸ್ ಅಂತಕ್ಕ, ಹಂಗಾರೆ ನಾನು ಬರ್ತಾನ್ರಿ, ನಾಳೆ ಇಬ್ರು ಜೊತೆಗೆ ಹೋಗನ್ರಿ. ಸರಿ ಬೇ ಗಿರ್ಜಿ, ನಾಳೆ ಮುಂಜಾನೆನೆ ಬರ್ತೇನಿ. ಹಾತ್ರಿ ಶಾಂತಕ್ಕ, ನಾನು ಬರ್ತೇನೆ. ಯವ್ವ ಈ ಮನೆ ನಡ್ಸಾಕ ನನ್ನ ಮಗ ಒಬ್ನೇ ಇವಟಂತ ದುಡಿತಾನ. ನಾನು ಹಿಂಗ ಅಲ್ಲಿ ಇಲ್ಲಿ ಕೂಲಿಗೆ ಹೋದ್ರ ನನ್ನ ಮಗಗೂ ಒಂದೀಟ ಆಸರಾದಂಗ ಆತದ. ಈ ನಮ್ಮನೆ ಮೂದೇವಿ ಒಂದ್ ಬದುಕು ಮಾಡವಲ್ದು, ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡ್ ಬಂದ್ಬಿಟ್ಟು ತಿನ್ಬಿಟ್ಟು ಬಿತ್ಕೊಂಡ್ಬಿಡ್ತತಿ. ಲೇ ಶಾಂತ, ಶಾಂತ ಬಂದ್ರೇನ್ರಿ? ನಿಮ್ಮನ್ನೇ ಹೊಗಳ್ತಾ ಇದ್ದೆ ನೋಡ್ರಿ, ಬರ್ರಲ್ಲ. ಯಾಕ್ಲೇ ಶಾಂತಿ, ನನ್ನ ನೆನಪಿಸ್ಕೊಳಕತ್ತಿ? ನೀವು ಮುಂಜಾನೆಯಿಂದ ಬದುಕು ಮಾಡಿ 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 ಸಾಕಾಗಿರ್ ನೋಡ್ರಿ, ಅದಕ್ಕ ಇಟ್ಟತ್ತಾದ್ರೂ ಬರ್ಲಿಲ್ಲಲ್ಲ ನಮ್ಮ ಮನೆದು ಅಂತ ಹೇಳಿ ನಿಮ್ಮನ್ನೇ ನಾಪಿಸ್ಕೊಳಕತ್ತ ನೋಡ್ರಿ. ಲೇ ಶಾಂತಿ, ಜಗ್ ಒಟ್ಟಸ್ತತಿ ಊಟ ಹಾಕಿ ಅಂದ್ರೆ ಇಲ್ಲದೆಲ್ಲ ಮಾತಾಡಕತ್ತಾಳ. ನಿಮಗೆ ಇನ್ನೇನ್ ಮಾತಾಡ್ಬೇಕ್ರಿ? ನಾನು ಸರಿಯಾಗಿ ಮಾತಾಡಕತ್ತೇನ್ ನೋಡ್ರಿ. ಮಗ ಒಬ್ಬನೇ ದುಡಿಯಕತ್ತಾನ, ಮನೆಗೆ ಏನಾದ್ರೂ ಬದುಕು ಬಾಳೆವು ಮಾಡ್ಬೇಕು ಅನ್ನೋದೈತೆ ನೋಡ್ರಿ ನಿಮ್ಗ. ಈಕಿ ಇನ್ನು ಶುರು ಮಾಡ್ಕೊಂಡ್ಲ ನೋಡ್ರಿ. ಮುಂಜಾನೆನೆ ಬೈಯಕತ್ತಿದ್ಲು, ಈಕಿ ಬೈಗುಳ ಕೇಳಕ್ಕಾಗ್ದೇನೆ ನಾನು ಹೊರಗಡೆ ಹೋದ್ನಿ. ಈಗ ಮತ್ ಬಂದ್ರ ಮತ್ತು ಬೈಯಕತ್ತಾಳ. ಇನ್ನು ಈಕಿ ನನ್ಗ ಉಣ್ಣಾಕು ಕೊಡುವಲ್ಲು, ಇವನು ಕೊಡುವಲ್ಲು. ಏನ್ರಿ ಅದು ಆ ಕಡೆ ತಿರ್ಕೊಂಡ್ ಗುಣ ಗುಣ ಅನ್ನಕತ್ತೀರಿ? ಇನ್ನೇನ್ ಮಾಡ್ಲೇ ಯವ್ವ, ನೀನ್ ಬೈಗುಳ ಕೇಳಕತ್ತೀನಿ ನಾನು. ಮುಂಜಾನಿಂದ ಸಂಜೆವರೆಗೂ ಹಂಗೆ ಕೇಳ್ಕೊಂತ ನಿಂತ್ಬಿಡ್ರಿ. ಬದುಕು ಬಾಳೆವು ಅಂತ ಏನು ಅನ್ನಕ್ ಹೋಗ್ಬೇಡ್ರಿ. ನೀ ಹಿಂಗ ಮುಂಜಾಲಿಂದ ಸಂಜೆವರೆಗೂ ನನ್ನ ಬೈತಾನೆ ಇರ್ತಿ, ಏನು ಉಣ್ಣಾಕ್ ಗಿಣ್ಣಾಕ್ ಏನಾರ ಹಾಕ್ತಿ? ಅದೊಂದ್ ಬಾಕಿ ಐತ್ ನೋಡ್ರಿ ನಿಮ್ಗ, ಅಡಿಗೆ ಮಾಡಿಟ್ಟಿನಿ, ಹೋಗ್ ಉಣ್ರಿ. ಶಾಂತಿ, ಇವತ್ ಏನ್ ಅಡ್ಗೆ ಮಾಡಿಲೆ? ಮಾಡಿಟ್ಟೇನಿ, ಮೃಷ್ಟಾನ್ನ ಭೋಜನ, ತಿನ್ ಹೋಗ್ರಲ್ಲ. ಅದ್ಯಾಕಂಗ್ ಮಾತಾಡಕತ್ತಿ? ಅದ್ ಏನ್ ಮಾಡಿಟ್ಟಿದೀಯಾ ಅಂತ ಕೇಳಿದೆ. ಇನ್ನೇನ್ ಮಾಡೇನ್ರಿ, ಅನ್ನ ಸಾಂಬಾರ್ ಮಾಡಿಟ್ಟೇನ್ರಿ, ತಿನ್ ಹೋಗ್ರಲ್ಲ. ಏನ್ ಸಾರ್ ಮಾಡಿಲೆ? ಇನ್ನೇನ್ ಮಾಡ್ಯಾರು? ಮನೇಲಿ ಏನಿರುತ್ತ ಅದನ್ನ ಮಾಡೇನಿ. ಟಮಾಟೆ ಸಾರ್ ಮಾಡಿದೀನಿ, ಹೋಗ್ರಲ್ಲ. ಟಮಾಟೆ ಸಾರ್ ಅದ್ಯಾರು ಉಂಡಾರು? ಬೇರೆ ಏನಾರು ಮಾಡಕ್ಕಿಲ್ಲೇನು? ನೀವು ಮುಂಜಾನೆಯಿಂದ ಸಂಜೆವರೆಗೂ ದುಡಿತೀರ್ ನೋಡ್ರಲ್ಲ, ದುಡ್ದು ಕಾಯಿ ಪಲ್ಲೆ ತಂದಾಕ್ಯಾರ ನೋಡ್ರಿ. ಅದಕ್ಕ ನೀವ್ ಹೇಳಿದ್ದೆಲ್ಲ ಮಾಡಿಡ್ತಾನಿ. ಮುಂಜಾನೆಯಿಂದ ಸಂಜೆವರೆಗೂ ನಾನು ಬೈಯದೇ ಆಗೋತ್ ನಿಂದು. ಮತ್ ಇನ್ನೇನ್ ಮಾಡೇನ್ರಿ, ಮಾಡಿಟ್ಟಿದ್ದನ ಸುಮ್ನೆ ತಿನ್ನದ್ ಬಿಟ್ಟು ಅದನ್ ಮಾಡಿ ಇದನ್ ಮಾಡಿ ಅಂತ ಹೇಳಕತ್ತೀರಿ. ಈಗೇನು ನೀವು ಉಣ್ತೀರೋ ಉಣ್ಣಲ್ವಾ? ಇಲ್ ಬೇ, ನನಗೆ ಆ ಟಮಾಟೆ ಸಾರು ಇಳಿವಲ್ದು. ನನಗೇನಾರ ಬೇರೆನಾ ಏನಾದ್ರೂ ಒಂದಿಟ್ಟು ಮಾಡಿಡು. ಹಂಗಾರ ನೀವು ಹೊಟ್ಟೆ ಊಟ ಮಾಡಕ್ಕಿಲ್ಲೇನ್ರಿ? ಹಂಗನೇ ಇದ್ಬಿಡ್ರಿ ನೋಡ್ರಲ್ಲ. ಹಿಂಗ ಸಣ್ಣ ಮಕ್ಳ ತರ ನೀವು ಅದು ಅಲ್ಲ ಇದು ಅಲ್ಲ, ಇದ್ಯಾಕ್ ಮಾಡಿ ಅದ್ಯಾಕ್ ಮಾಡಿ ಅಂತ ಹೇಳಿ.
ಅಲ್ಲಿ ಬೇ ಶಾಂತಿ, ಹೆಂಗಾರ ಮುಂಜಾನೆ ರೊಟ್ಟಿನಾರ ಬಡ್ದಿದ್ರ ಆ ಟಮಾಟ ಸಾರಿನಾಗ ಹಂಗೆ ಮುರ್ದಾಕೊಂಡು ಒಂದಿಟ್ಟು ಮೊಸರು ಹಾಕೊಂಡು ತಿನ್ಬೋದಿತ್ತು. ನೀನು ರೊಟ್ಟಿನೂ ಬಡ್ದಿಲ್ಲ, ಅನ್ನ ಸಾಂಬಾರು ಮಾಡಿಟ್ಟಾನಿ ಅಂತೀಯ. ಅದು ಅನ್ನ ಸಾಂಬಾರು ಹೆಂಗೆ ತಿನ್ನೋದು? ಹೆಂಗ್ ತಿಂತಾರ? ಬಾಯಲ್ಲಿ ತುರ್ಕೊಂಡ್ ತಿಂತಾರ. ಇಲ್ಲಿ ಬೇಯವ್ವ, ನಂಗೆ ಕೈಲಿ ಆಗ್ವಲ್ದು. ಈ ಅನ್ನ ಸಾಂಬಾರೆಲ್ಲ ನನ್ನ ಕೈಲಿ ತಿನ್ನೋಕೆ ಆಗ್ವಲ್ದು. ನಂಗೆ ಏನಾರ ರೊಟ್ಟಿ ಪಟ್ಟಿ ಬಡ್ದಿದ್ರೆ ಕೊಡು, ಇಲ್ಲಾಂದ್ರೆ ಒಂದೆರಡು ರೊಟ್ಟಿನಾರ ಬಡ್ದು ಕೊಡು. ಏನ ರೊಟ್ಟಿ ಬಡಿಬೇಕೇನ್ರಿ? ಈಗ ಆಗ್ವಲ್ದು ನೋಡ್ರಿ. ರೊಟ್ಟಿ ಪಟ್ಟಿ ಈಗೆಲ್ಲ ಬಡಿಯಕ್ ಆಗ್ವಲ್ದು. ನನ್ನ ಕಡೆ ಟೈಮ್ ಇಲ್ಲ ನೋಡ್ರಲ್ಲ. ನಂಗ ಈಗ ಬದುಕು ಮಾಡಿ 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 ಸಾಕಾಗೇನಿ. ಈಗ ಮಾಡಿ ತಿನ್ರಿ, ಇಲ್ಲಾಂದ್ರೆ ಉಪವಾಸ ಇರಲ್ಲ. ಅಲ್ಲೇ ಶಾಂತಿ, ಏನು ಮಾತಾಡಕತ್ತಿ ನೀನು? ಗಂಡ ಒಟ್ಟಸ್ಕಂಡಾನ ಅಂದ್ರೂ ರೊಟ್ಟಿ ಬಡ್ಕೊಡು ಅಂದ್ರೆ ಹಿಂಗೆ ಮಾತಾಡಕತ್ತೀಯಲ್ಲ ನೀನು. ಏನು ಗಂಡಾಗೇನು ಉಪವಾಸ ಕೆಡಬೇಕು ಅಂತ ಅನ್ಕೊಂಡು ಏನು ನೀನು? ನಾನೆಲ್ಲಿ ನಿಮ್ಮನ್ನ ಉಪವಾಸ ಕೆಡಬೇಕತ್ತೀನ್ರಿ? ಮಾಡಿಟ್ಟಿಲ್ಲೇನ್ರಿ? ತಿನ್ನುವಾಗ್ರಲ್ಲ. ಏನ್ ಮಾಡಿಟ್ಟಿರ್ತಾರ ಅದನ್ನ ತಿನ್ಬೇಕು ಅಂತ ಅನ್ನಂಗಿಲ್ಲ. ಅದು ಒಲ್ಲೆ ಇದು ಒಲ್ಲೆ, ಅದು ಒಲ್ಲೆ ಇದು ಒಲ್ಲೆ ಅನ್ನೋದ್ರ ಹೋಗ್ರಿ, ಮತ್ತೆ ನೀವ ಮಾಡ್ಕೊಂಡ್ ತಿನ್ರಿ. ಅಲ್ಲಿ ಬೇ ಶಾಂತಿ, ಹಿಂಗೆ ಬಡ 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 ಅಂತ ಬಡ್ಕೊಳೋದು ಬಿಟ್ಟು ನನಗೆ ಜಗ್ ಗೊಟ್ಟಿಸ್ಬಿಟ್ಟತಿ. ನೀನು ಬಡ 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 ನನ್ನ ಕೈಲಿ ಕೇಳೋಕ್ಕಾಗ್ತೇ ಇಲ್ಲ ಯವ್ವ. ಒಂದು ಹನಿ ಯಾರ ಮನೆಗಾರ ಸಾರಿಸ್ಕೊಂಬರ ಹೋಗಿ, ಅದರಲ್ಲಿ ತಿಂತೀನಿ. ಅದೆಲ್ಲ ನನ್ನ ಕೈಯಲ್ಲಿ ಆಗ್ವಲ್ ನೋಡ್ರಿ. ನಾನು ಯಾರ ಮನೆಗೂ ಹೋಗಿ ಸಾರ್ಗೀರೆಲ್ಲ ಇಸ್ಕೊಂಬರಲ್ಲ ನೋಡ್ರಿ. ಮಾಡಿಟ್ಟು ತಿನ್ನೋದಾದ್ರೆ ತಿನ್ರಿ, ಇಲ್ಲ ಒಂದಿನ ಉಪವಾಸ ಇರ್ರಿ. ಇದು ಒಳ್ಳೆ ಕತೆ ಆಯ್ತು ನೋಡಿ ನಿನ್ ಶಾಂತಿ. ಏನಾದರೂ ಬೇರೆ ಮಾಡಿಕೊಡಲಿ ಅಂದರೆ ನನ್ನ ಕೈಲಿ ಆಗುವಲ್ದು, ಆಗೋದಿಲ್ಲ ಅಂತ ಅಂತೀಯ. ಏನಾರು ಯಾರ ಮನೆಗಾರು ಏನಾರು ಸಾರಾರ ಇಸ್ಕೊಂಬಾರಿ ಅಂತಂದರೆ ಒಲ್ಲೆಯಪ್ಪ ನನ್ನ ಕೈಲಿ ಅದೂ ಆಗಲ್ಲ ಅಂತೀಯ. ಮತ್ತು ಇನ್ನೇನು ಮಾಡಲಿ ನಾನು? ಇವತ್ತೇನು ನಾನು ಉಪವಾಸ ಇರಲೇ? ಉಪವಾಸನೇ ಇರಲ್ಲ, ನಾನೇನ್ ಮಾಡ್ಲಿ? ಮಾಡಿಟ್ಟಿದ್ದನ್ನ ನೀವು ಅದು ಒಲ್ಲೆ ಇದು ಒಲ್ಲೆ ಅಂತ ಅನ್ನಕತ್ತೀರಿ. ಬ್ಯಾಡ್ಲಿಲ್ಲ ಅಂದ್ರೆ ಮತ್ತೆ ಉಪವಾಸನೇ ಇರ್ರಿ. ಬೇಕಿದ್ರೆ ಹೋಗಿ ನೀವೇ ಇಸ್ಕೊಂಬರ್ರಿ. ನೋಡ್ಲಾ ಶಾಂತಿ, ನೀನೇನು ಹೋಗೋದು ಬೇಡ. ಆಕಿ ಸುಮ ಎಲ್ಲೋದ್ಲು, ಆಕಿನ ಕರೀಲಿ, ಆಕಿನ ಹೋಗಿ ಇಸ್ಕೊಂಬರ್ತಾಳ. ಇದು ಒಂದು ಬಾಕಿತ್ ನೋಡ್ರಲ್ಲ. ಈಗ ನಿಮ್ ಕೈಲಿ ಆಗ್ವಲ್ನ ಮಗಳ ಕೈಗೆ ಮಾಡಕತ್ತೀರಿ. ನೀನು ಒಟ್ಟ ಕರಿಯವಳನ್ನ ಬರ್ತಾಳ. ಈಕಿನ ಸುಮಾ ಸುಮಾ ಏನವ ಬಾಯವ್ವ, ನಿಮ್ಮ ಅಪ್ಪನ ಮಾರಿ ನೋಡಲಿ. ನಿಮ್ಮ ಅಪ್ಪ ಈಗ ಇವತ್ತು ನಾನು ಮಾಡಿರೋ ಟಮಾಟೆ ಸಾರು ಇಳಿಯಕ್ಕಿಲ್ವಂತೆ. ನಿಮ್ಮಪ್ಪ ಈಗ ಬೇರೆ ಮನೆ ಸಾರೇ ಆಗ್ಬೇಕಂತ ಇವತ್ತು. ಒಂದಿಟ್ಟು ಹೋಗಿ ಗಿರ್ಜಿ ಮನೆಗೆ ಹೋಗಿ ಒಂದು ಲೋಟ ತಗೊಂಡು ಹೋಗು. ಒಂದಿಟ್ಟು ಸಾರು ಕೊಡಬೇ ನಮ್ಮ ಅಪ್ಪಗೆ ಅಂತ ಇಸ್ಕೊಂಬರೋಗು. ಹೋಗವ, ನಾವು ಅಲ್ಲೇ, ನಾ ಯಾರ ಮನೆಗೂ ಹೋಗಕ್ಕಿಲ್ಲ. ನೀನು ಅವ್ರ ಮನೆಗೆ ಹೋಗು, ಇವ್ರ ಮನೆಗೆ ಹೋಗು ಸಾರಿಸ್ಕೊಂಬರಕ್ಕೆ ಅಂತೀಯ. ನಾವು ಅಲ್ಲೇ. ನೀ ಏನೋ ಅಲ್ಲೇ, ನಿಮ್ಮ ಅಪ್ಪ ಇನ್ ಮಾರಿ ನೋಡಲಿ. ಹೌದು ಮಗಳ, ನಿಮ್ಮ ಅವ್ವ ಮಾಡಿಟ್ರ ಸಾರ ನನಗೆ ತಿನ್ನೋಕ್ಕಾಗವಲ್ದು. ಗಿರಿಜಾಕರ್ ಮನೆಗೆ ಹೋಗು, ಮಸ್ತಾಗಿ ಸಾರು ಮಾಡಿರ್ತಾರ. ಮನೆಗೆ ಹೋಗಿ ಒಂದು ಹನಿ ಸಾರಿಸ್ಕೊಂಬರೋಗು ನಮ್ಮ ಅಪ್ಪಯ್ಯಗ ಅಂತ ಹೇಳಿ. ಸರಿ ಕಣಪ್ಪಯ್ಯ. ಕಂಡಾರ ಮನೆ ಸಾರು ಅಂದ್ರ ಅದೇನು ರುಚಿನೋ ನಿನಗ ನೋಡು. ಮತ್ತ ನೀನು ರೊಟ್ಟಿ ಬಡಿ ಅಂದ್ರ ಟಮಾಟ ಸಾರು ಮಾಡಿ ಕುತ್ಕೊಂಡಾಳ. ಅದನ್ನ ಯಾರು ತಿಂದಾರು ಟಮಾಟ ಸಾರು? ನಿನಗೆ ರೊಟ್ಟಿ ಬಡ್ದಿಡಾಕ ಮನೆ ತುಂಬ ತಂದಾಕಿ ಎಲ್ಲ ನೋಡು, ರೇಷನ್ ಮತ್ತೆ ಕಾಯಿ ಪಲ್ಯ ತಂದಾಕಿ ನೋಡು. ಅದಕ್ಕೆ ರೊಟ್ಟಿ ಬಡ್ದು ಪಲ್ಯ ಮಾಡಿ ಇಡ್ತಾರ ನಿಂಗ. ಮನೆಗೆ ಏನಿದ್ರೆ ಇಲ್ದೇ ಇದ್ರೆ ಅಚ್ಚಕಟ್ಟಾಗಿ ಮಾಡಿ ಬಡ್ದಿರ್ತೀನಲ್ಲ, ಅದಕ್ಕಂಗ್ ಮಾತಾಡಕತ್ತಿ. ಶಾಂತಿ, ಸಾಕ್ ಮಾಡಿ ನಿನ್ ಮಾತ. ಮುಂಜಾಲಿಂದ ಇದೇ ಸುಪ್ರಭಾತ ಆಡಕತ್ತಿ. ಇನ್ನು ಸಾಕಾತ್, ನಂಗೆ ಕೈಲಿ ಕೇಳಕ್ಕಾಗ್ವಲ್ದು. ನೀವು ನೆಟ್ಟಿಗಿದ್ದಿದ್ರೆ ನಾನ್ಯಾಕೆ ಹಿಂಗ ಹಾಡ್ತಿದ್ದೀನ್ರಿ? ಸಾಕ್ ಬಿಡಲ್ಲ ಇವಾಗ. ಅಪ್ಪ ಸಾರ್ ತಂದೆ ನೋಡು, ಮಸ್ತ್ ಆಗೈತಿ, ಘಮ ಘಮ ಅನ್ನಕತ್ತೈತಿ. ಹೌದೇನವ? ಇಸ್ಕೊಂಬಂದೇನು ತಂಬ ಗಮ್ ಅಂತೈತಿ ಸಾರು. ನೋಡ್ಲೇ, ಸಾರು ಅಂದ್ರೆ ಇದ್ ನೋಡು. ಎಲ್ಲ ನಾನ್ ಮಾಡೋ ಸಾರಾದ್ರೂ ಒಲ್ಲೆಂತೆ, ಕಂಡರ್ ಮನೆ ಸಾರು ಗಮ್ ಅನ್ನಕತ್ತೈತಂತೆ. ಹೋಗ್ರಿ ತಿನ್ನೋಗ್ರಿ. ಯಪ್ಪ ನನಗೆ ಓಟು. ನಡಿಯವ, ಇಬ್ರು ತಿನ್ನ ನಡಿ. ಶಾಂತಿ, ಹಂಗ ಗಮ್ ಅನ್ನಕತ್ತೈತಿ ಸಾರು. ಸುಮ್ ಹೋಗ್ರಲ್ಲ, ನನ್ನ ಹತ್ರ ಯಾಕೆ ಬೈಸ್ಕೊಂಡಿರಿ? ಸುಮ್ ಹೋಗ್ರಿ. ಯವ್ವ ಮಂದಿ ಮನೆ ಸಾರು ಅಂದ್ರ ಹಂಗ ಬಾಯಿ ಬಿಟ್ಕೊಂಡ್ ತಿಂತಾವ. ಅದೇ ಮನೆ ಸಾರು ಅಂದ್ರ ಒಲ್ಲೆ ಅಂತಾವ. ಏನ್ ಬಾಳೆವ ಇದು, ಕಂಡರ ಮನೆ ಸಾರು ಇಸ್ಕೊಂಡು ಉಣ್ಣೋದು. ನಾಳೆ ಒಂದಿಟ್ಟು ಕೂಲಿ ಹೋಗಿ ಪಗಾರ ಇಸ್ಕೊಂಡು ಕಾಯಿ ಪಲ್ಯನಾರು ತಂದಿಡ್ಬೇಕು.